ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ ಜನ ಈ ಕೆಲ್ಸ ಕಷ್ಟ ಟ್ರಾಫಿಕ್ ಸಂಸಾರ ಅನ್ನೋ ಜಂಜಾಟ ಸಾಕಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಒಂದ್ 2 ದಿನ ಔಟಿಂಗ್ ಹೋಗಿ ಬಂದಿರ್ತಾರೆ. ಆದ್ರೆ ಮನ್ಸಾರೆ ನಕ್ಕದ್ರೆ ಮಾತ್ರ ರಿಲ್ಯಾಕ್ಸ್ ಆಗೋದು. ಬೇರೆ ಎಲ್ಲಿ ಹೋಗಿ ಬಂದ್ರು ರಿಲ್ಯಾಕ್ಸ್ ಆಗಲ್ಲ ಅನ್ನೋ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೆ ನಿಮ್ಮೆಲ್ರು ನಗಿಸೋದಕ್ಕೆ ನಾವು ಬಂದಿದೀವಿ. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಹಿಂದೆ ಜನ ಕೈ ಬೆರಳುಗಳನ್ನ ಹೀಗೆಲ್ಲ ಆಡಿಸಿ ಕಣ್ಣಿನ ಮೂಲಕ ಮೆದುಳನ್ನ ತಲುಪಿ ಜಾದು ಮಾಡ್ತಾ ಇದ್ರು. ಆದ್ರೆ ಇವಾಗ ಕೈ ಬೆರಳುಗಳನ್ನ ಕೀಬೋರ್ಡ್ ಮೇಲೆ ಆಡಿಸಿ ಕಿವಿಗಳ ಮೂಲಕ ಮನಸ್ಸನ್ನ ತಟ್ಟಿ ಜಾದು ಮಾಡಿರುವಂತ ನಮ್ಮ ಗುರೂಜಿ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಗೈಸ್. ಜಾದುಗೆ ಇನ್ನೊಂದು ಹೆಸರೇ ಇವರ ಕೆನ್ನೆಗುಳಿ. ನೋಡೋರ ಕಣ್ಣಿಗೆ ಆ ನಗುವೆ ಕಚಗುಳಿ. ಉಲಿಯುವ ಹಕ್ಕಿಗಳಿಗೆ ಅವರ ಹೆಸರೇ ಚಿಲಿಪಿಲಿ. ಅವರೇ ನಮ್ಮ ಚಂದದ ಚಂಪಾಕಲಿ ರೋಚಿ. ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ವೆರಿ ಬೆಸ್ಟ್. ಇನ್ನು 24/7 ಎನರ್ಜೆಟಿಕ್ ಆಗಿರುವಂತ ನಮ್ಮ ಆಸಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಎಲ್ಲರೂ ವೆಲ್ಕಮ್ ಮಾಡಿದಾಯ್ತಲ್ಲ, ಇನ್ಯಾಕೆ ತಡ. ಇವತ್ತಿನ ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬಂದ್ಬೇಡ. ಪ್ರತಿ ಅಮ್ಮನಿಗೂ ತನ್ನ ಮಗ ನನ್ನೇ ಪ್ರೀತಿಸ್ಬೇಕು ಅಂತ ಆಸೆ ಇರುತ್ತೆ. ಪ್ರತಿ ಹೆಂಡತಿಗೂ ನನ್ನ ಗಂಡ ನನ್ನನ್ನೇ ಪ್ರೀತಿಸ್ಬೇಕು ಅಂತ ಆಸೆ ಇರುತ್ತೆ. ಇದ್ರ ಮಧ್ಯೆ ಪಾಪ ಗಂಡ ಇರ್ತಾನಲ್ಲ, ಅವನಿಗೇನ್ ಅನಿಸ್ತಿರತ್ತೆ ನನಗೆ ಗೊತ್ತಿಲ್ಲ. ನಮ್ ಹುಡುಗರೇ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ಕೊಂಬೇಡ ಬನ್ನಿ. ಅಮ್ಮ ಅಮ್ಮ ಏನೋ ಟೀ ತಂದ್ಕೊಡಮ್ಮ. ತಂದೆ ಮಗ್ನೆ. ಅಮ್ಮ ರೀ ನನಗೇನಾದ್ರೂ ಕೈ ಬಿದ್ದೋಗಿದ್ಯಾ? ಇಲ್ಲ ಕಣೆ. ಸೊಂಟ ಮುರಿದೋಗಿದ್ಯಾ? ಅಂತದ್ ನಾನೇನು ಮಾಡೇ ಇಲ್ಲಪ್ಪ. ರೋಗ ಬಂದ್ ಚಾಪೆ ಮೇಲೆ ಮಲ್ಗಿದೀನ? ಯಾವ ಮಗ ಹೇಳಿದ್ದು? ಅಥವಾ ನನಗೆ ಟೀ ಮಾಡಕ್ಕೆ ಬರಲ್ವಾ? ಚೆನ್ನಾಗ್ ಮಾಡ್ತೀಯಪ್ಪ. ಅಂದ್ಮೇಲೆ ನೀ ನನ್ಗೆ ಹೇಳ್ದೆ ನಿಮ್ಮ ಅಮ್ಮಂಗೆ ಯಾಕ್ರಿ ಹೇಳಿದ್ರಿ? ರೀ ನಿಮ್ಮ ಅಮ್ಮ ತಂದ್ಕೊಡೋ ಟೀ ಏನಾದ್ರು ಕುಡಿಬೇಕು ಹಂಗೆ ತಟ್ಟಿ ಬಿಡ್ತೀನಿ. ನಾನು ಹಾಲ್ ತಗೊಂಡ್ಬರ್ತೀನಿ, ಹಾಲ್ ಕುಡಿಬೇಕಾಯ್ತಾ? ಇಲ್ಲ ಅಂದ್ರೆ ಢಂಕಣಕ ಢಂಕಣಕ. ಗುರು ಸರ್, ಮ್ಯೂಸಿಕಲ್ ಭಾಷೆಯಲ್ಲಿ ಒಂದ್ ಮಾತು ಹೇಳ್ತೀನಿ ಸರ್. ತಬಲಾಗ್ ಹೊಡೆದ್ರೆ 1 ಏಟು, ಡೋಲಿಗೆ ಹೊಡೆದ್ರೆ 2 ಏಟು. ನಮ್ಮ ಅಮ್ಮನ್ ಕಂಡ್ರೆ ನನ್ನ ಹೆಂಡತಿಗಾಗಲ್ಲ, ನನ್ನ ಹೆಂಡತಿ ಕಂಡ್ರೆ ನಮ್ಮ ಅಮ್ಮಂಗ ಆಗಲ್ಲ. ನಾಯಿ ಬಾಯಿ ಸಿಕ್ಕಿರೋ ಶೂ ತರ ಆಗೋಗ್ಬಿಟ್ಟಿದೀನಿ ಸರ್. ನಮ್ಮ ಮನೆಯಲ್ಲಿ 2 ಟಿವಿ ಇದೆ, ಇಬ್ರು ಸಪ್ರೇಟ್ ಸೀರಿಯಲ್ ನೋಡ್ತಾರೆ. ಅವಾಗ ನಾನು ಫುಲ್ ಫ್ರೀ ಸರ್. ಓ ಮೈ ಸನ್. ಮಗ್ನೆ ಈ ತರ ನಿತ್ಕೊಂಡ್ ಬಿಟ್ರೆ ನೀನ್ ಸುಸ್ತಾಗಿ ದಳುವಾಗ್ಬಿಡ್ತಪ್ಪ. ಕೂತ್ಕೋ. ನಿನಗೆ ಅಂತ ಬ್ಲಾಕ್ ಟೀ ಮಾಡಿದೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕೊಡಮ್ಮ. ರೀ ಕುಡಿಬೇಡಿ, ನಾನ್ ಬಂದೆ. ಯಾಕೆ ಏನಾಯ್ತೆ? ನಾನ್ ತಂದಿರೋ ಹಾಲ್ ಕುಡಿರಿ. ನುಲಿಯಾದ್ ನೋಡು ಮಿಟಕ್ಲಾಡಿ. ಲೇ ನೀನ್ ಕೊಟ್ಟಿರೋ ಹಾಲ್ ಕುಡಕ್ ನನ್ನ ಮಗನ್ ಹಾವ ಮುತ್ಸ ಅಂತ ಕುಡಿಯಕ್ಕೆ. ಏಯ್ ಅದನ್ನ ಸೈಡ್ಗೆ ಇಡು, ನಾ ಕೊಡೋ ಟೀ ಕುಡಿ. ಕೊಡಮ್ಮ. ರೀ ಹಾಲ್ ಕುಡಿರಿ. ಲೇ ಹಾಕ್ತೀರಾ? ಟೀ ಕುಡಿಯೋ, ಹಾಲ್ ಕುಡಿಯೋ. ಸಾರಿ, ಹಾಲ್ ಕುಡಿರಿ. ಏಯ್ ಟೀ ಕುಡಿಯೋ, ಹಾಲ್ ಕುಡಿರಿ. ಟೀ ಹಾಲು ಹಾಲು. ಲೇ ಸುಳ್ಳು ಬೆಟ್ಟಿ ಮುಖ ನೋಡು ಮಕ್ವ, ಕಾಗೆ ಅರ್ಧ ತಿಂದ್ಬಿಟ್ಟಿರೋ ಇಲ್ಲಿ ಇದ್ದಂಗದೆ. ಇವಳ ಮುಖ ಅದೇ ಇಲ್ಲಿ ಅರ್ಧ ತಿಂದ್ಬಿಟ್ಟಿರೋ ಮೂಲಂಗಿ ಇದ್ದಂಗಿದೆ. ಲೇ ನಿನ್ ಮುಖ ನೋಡೆ ಸಗಣಿ ವರ್ಷ ಬಂದು ತುಳಿದಿರೋ ಮ್ಯಾಟ್ ಇದ್ದಂಗದೆ. ಅಪ್ಪ 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 ಇವಳ ಮುಖ ಏನ್ ಪಳ್ಳ 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 ಅಂತ ಹೊಳಿತಾಯ್ತಾ? ಒಳ್ಳೆ ಮ್ಯಾಟಿಗೆ ವರ್ಷಕ್ಕೂ ಮುಂಚೆ ಕಾಲಿಗೆ ಮೆತ್ಕೊಂಡಿರೋ ಸಗಣಿ ಇದ್ದಂಗಿದೆ. ಹಸಿಕೆಲ್ಲ ಆಯ್ಕೊಂಡು ತಿಂತಿದ್ದವಳೆ ಹೋಗೆ. ಏಯ್ ಹೋಗೆಲ್ಲೇ ಮೇಕೆ ದಾಟಿಂದ ಮೇಯ್ಕೊಂಡು ಬಂದಿರೋಳೆ. ಅಯ್ಯೋ 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 ಅಯ್ಯೋ. ಲೇ ಹೆತ್ತ ತಾಯಿಗೆ ಒಂದು ನಾಯಿ ಬಾಯಿದ ಮಲ್ಲಿಗೆ ಬೌ 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 ಅಂತ ಬಗೋತಿದ್ರು. ನೀನೇನು ಆನೆ ಲಗ್ತಿ ಬಿದ್ದ ಕೂತಿದ್ಯಾ? ಅಯ್ಯೋ 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 ಅಯ್ಯೋ. ರೀ ಹೇಳ್ರಿ, ಹೇಳಿ ಕೂತ್ಕೊಳ್ರಿ. ಏನಾಯ್ತೆ? ಕಟ್ಕೊಂಡಿರೋ ಹೆಂಡತಿಗೆ ಒಂದು ಬಿಳಿ ಹಂದಿ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ರು, ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಲ್ರಿ. ಇವಾಗ ನಾನೇನ್ ಮಾಡ್ಬೇಕು? ಟೀ ಕುಡಿಬೇಕು, ಹಾಲು ಕುಡಿಬೇಕು. ಟೀ ಹಾಲು ಟೀ. ನಾನೇ
ಗೆದ್ದಿದ್ದು ನಾನ್ ಗೆದ್ದಿದ್ದು. ತಿಂಡಿ ತಿನ್ನಕ್ಕೆ ಏನಾರ ಮಾಡಿಟ್ಟಿದ್ದೀರಾ? ದೋಸೆ ಮಾಡಿದ್ದೀನಿ ಬಾ. ಅಯ್ಯೋ 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 ರೀ, ನಿಮಗ್ ಬುದ್ಧಿ ಇದೆಯೇನ್ರಿ? ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ದೋಸೆ ತಿಂತಾರ? ದೋಸೆ ತಿಂದ್ರೆ ನಿಮ್ಮ ಅಮ್ಮನ ತರ ಮಂದಾಗೋಗ್ಬಿಡ್ತೀರಾ. ಚಪಾತಿ ತಿಂದ್ರೆ ನಂತರ ಸ್ಲಿಮ್ ಆಗ್ತೀರಾ. ಚಪಾತಿ ತಿನ್ ಬನ್ನಿ. ಲೇ ದೋಸೆ ತಿನ್ನು ಬಾ. ಚಪಾತಿ ದೋಸೆ ಚಪಾತಿ ದೋಸೆ ಚಪಾತಿ ದೋಸೆ ಚಪಾತಿ. ದೋಸೆ ಚಪಾತಿ ಮತ್ತೆ ಪರೋಟ ತರ ಎಳ್ದಾಡ್ತಿದ್ದೀರಲ್ಲ. ಸರಿ, ಈಗ ನಿಮ್ಗೆ ಏನ್ ಬೇಕು? ಒಂದ್ ಕೊಟ್ಟು ವಿಷ ಕೊಟ್ಬಿಡು, ಕುಡ್ದು ನಿಗ್ರು ಕಂಬಿಡ್ತೀನಿ. ಬುದ್ಧಿ ಇದೆಯೇನ್ರಿ? ನಿಮಗ್ ಬುದ್ಧಿ ಇದೆಯಾ? ಯಾವನ್ರಿ ಹೇಳ್ಕೊಟ್ಟಿದ್ದು? ಒಂದು ತೊಟ್ಟು ವಿಷ ಕುಡಿದ್ರೆ ಸಾಯ್ತಾರೆ ಅಂತ ಯಾವನ್ರಿ ಹೇಳಿದ್ದು? ಫುಲ್ ಬಾಟ್ಲು ತರ್ತೀನಿ ರೀ. ಅಯ್ಯೋ ಮಗನೇ ಮಗನೇ, ಅವಳು ಕೊಡೋ ವಿಷನ ನೀನು ಕುಡಿಬೇಡಪ್ಪ. ಅಮ್ಮ 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 ಅಮ್ಮ, ಪವರ್ ಫುಲ್ ಆಗಿರೋ ವಿಷ ತಗೊಂಡ್ಬರ್ತೀನಿ. ಅಮ್ಮ ಅಮ್ಮ ಅಮ್ಮ. ರೀ ನೀವೇನಂದ್ರಿ? ಲೇ, ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಎಲ್ಲ ಹಾಳಾಗೋಯ್ತು. ರೀ ನನ್ನ ಮುಖ ನೋಡಿ ನೀವೇನಂದ್ರಿ? ಶಾಂತಿ ನೆಮ್ಮದಿ ಹೋಯ್ತಾ? ಹೋಯ್ತು. ನಿಮಗ್ ನೆನ್ಪಿದ್ಯೇನ್ರಿ? ಫಸ್ಟ್ ನೈಟ್ ಅಲ್ಲಿ ನಾನು ರೆಡಿಯಾಗಿ ಹಾಲ್ ಹಿಡ್ಕೊಂಡ್ ಬಂದಾಗ ಒಳ್ಳೆ ತಿನ್ನೋರ್ ತರ ಕೆಳಗಿನ್ನ ಮೇಲವರೆಗೂ ನೋಡಿ ನನ್ನ ಲೈಫ್ ಅಲ್ಲಿ ನೀನೇ ಶಾಂತಿ ನೆಮ್ಮದಿ ಅಂದಿದ್ರೆ ಈಗ ಎಲ್ಲ ಹೋಯ್ತಾ? ಹೋಯ್ತು. ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ರಿ ನೀವು. ಏಟಾಯ್ತೇನೋ? ಹೂನಮ್ಮ. ಲೇ ಕುಳ್ಳು ಮಿಂಟಿ, ನನ್ನ ಮಗನಿಗೊಂದು ಕೆಟ್ಟ ಅಭ್ಯಾಸ ಇದೆ. ಇಂತ ಮುಸುಡಿ ನೋಡಿದ್ರೆ ಸಾಕು ಹೇಳ್ಬಿಡ್ತಾನೆ. ಎಲ್ಲ ಮರ್ತೋಯ್ತೇನ್ರಿ? ಮಗನೇ, ನೆನಪಿದೆಯೇನೋ ನಿನಗೆ? ಅವತ್ತು ಜೋರಾಗಿ ಮಳೆ ಬರ್ತಾ ಇತ್ತು. ಅಮ್ಮ ಕೈ ಮುಗಿತೀನಿ, ಸುಮ್ನಿರಮ್ಮ. ನೀನ್ ಸುಮ್ನೆ ಇರೋ. ನೀನ್ ಹುಟ್ಟಿದಾಗ ಇಷ್ಟೇ ಇಷ್ಟು ಉದ್ದ ಇದ್ದೆ ಕಣೋ. ಹುಟ್ಟಾಗ ಅಷ್ಟೇ ಇರೋದು. ನೀನ್ ಮಾತ್ರ ಇಷ್ಟು ಉದ್ದ ಇದ್ದೆ. ನೀನ್ 4ನೇ ಕ್ಲಾಸ್ ಇದ್ದಾಗ ಕಣೋ ನಿಮ್ಮಪ್ಪ ಹೋಗಿದ್ವು. ಎಲ್ಲಿಗಮ್ಮ? ಲೇ ಸತ್ತೋದ್ರು ಅಂತ ಹೇಳಮ್ಮ. ಆಗ ಇಷ್ಟು ಉದ್ದ ಇದ್ದ ನಿನ್ನನ್ನ ನನ್ನ ಕಣ್ಣು ರೆಪ್ಪೆ ಹಾಗೆ ಜೋಪಾನ ಮಾಡಿ ಇಷ್ಟು ಉದ್ದವಾಗಿ ಬೆಳೆಸ್ದೆ ಕಣೋ. ಆಗ ಊರವರೆಲ್ಲ ಬಂದು ಹೇಳೋರು, ನೀನ್ ನೋಡಕ್ಕೆ ಐಶ್ವರ್ಯ ರೈ ಇದ್ದಂಗಿದ್ಯಾ, ದೀಪಿಕಾ ಪಡುಕೋಣೆ ಇದ್ದಂಗಿದ್ಯಾ ಅಂತ. ನಾನ್ ಮನ್ಸು ಮಾಡಿದ್ರೆ ಅಭಿಷೇಕ್ ಬಚ್ಚನ್ ರಣಬೀರ್ ಕಪೂರ್ ಸಿಕ್ಕಿರೋರು. ನಾ ಮನ್ಸು ಮಾಡ್ಲಿಲ್ಲ. ನಾನ್ ಸೀರೆ ಸೆರಗ್ನ ಹಿಂಗೆ ಸೊಂಟಕ್ ಸಿಗಸಿ ರೋಡ್ ಮೇಲೆ ಹಿಂಗ್ ಹೋಗದ ನೋಡಿನೆ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ನೋಡು. ಹಾಡ್ನ ಬರ್ದಿದ್ದು ಊರವರೆಲ್ಲ ಹೇಳೋರು, ನೀ ನೋಡೋಕೆ ಚನ್ನಪಟ್ಟಣದ ಗೊಂಬೆ ಹಂಗಿದ್ಯಾ, ಬ್ಯಾರೆ ಮದ್ವೆ ಮಾಡ್ಕೋ ಅಂತ. ನಾನೇ ಒಪ್ಲಿಲ್ಲ. ಮಗನೇ, ನಿನ್ ಸಂತೋಷನೇ ಮುಖ್ಯ ಅಂತ ನಾನಿನ್ನ ಒಂಟಿಯಾಗಿ ಸಾಧ್ದೆ ಕಣ. ಅಯ್ಯೋ ಅಯ್ಯೋ ಅಯ್ಯೋ, ಮುಸುಡಿ ನೋಡಿದ್ರ? ಮುಸುಡಿ ಒಳ್ಳೆ ಹಳೆ ಅಂಬಾಸಿಡರ್ ಕಾರು ಕಿತ್ತಾಗಿರೋ ತರ ಇದೆ. ಈ ಮುಸುಡಿ ನೋಡಕ್ಕಾಗ್ದೆ ನಮ್ಮ ಮಾವ ಬೇಗ ಹೋಗ್ಬಿಟ್ರು ಅನ್ಸುತ್ತೆ. ಅವೇ ನೋಡಿ ಹೆಂಗ್ ಮಾತಾಡ್ತಾವಳೆ ಅವಳು. ಸುಮ್ನಿರೆ ಅಮ್ಮ. ಇವಾಗ ಏನ್ ಮಾಡ್ಬೇಕಮ್ಮ? ಈಗ್ಲೇ ಡಿಸೈಡ್ ಆಗು, ನಿನಗ್ ನಾನ್ ಬೇಕಾ ಇಲ್ಲ ಕುಳು ಮಿಂಟಿ ಬೇಕಾ ಅಂತ. ಅಮ್ಮ, ಗಾಡಿಲಿ ಫ್ರಂಟ್ ವೀಲ್ ಬೇಕಾ ಬ್ಯಾಕ್ ವೀಲ್ ಬೇಕಾ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಎದೆ ಹಾಲ್ ಬೇಕಾ ತುಟಿ ಜೇನ್ ಬೇಕಾ ಅಂತ ಕೇಳಿದ್ರೆ ನಾನು ಏನ್ ಹೇಳಮ್ಮ? ಏನ್ ಹೇಳಿ? ನನ್ನ ಮಗನೇ, ಇದೆಲ್ಲ ಹೋಗ್ಬೇಡ ನೋಡು. ಈಗ್ಲೇ ಡಿಸೈಡ್ ಆಗು, ಇಲ್ಲ ಅಂದ್ರೆ ನಾನು ಯಾವ್ದಾದ್ರು ದೇಶ ಹತ್ರ ಹೊಂಟಾಯ್ತೀನಿ. ಅಮ್ಮ ಹೋಗ್ತೀನಿ. ಅಯ್ಯೋ 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 ಅಯ್ಯೋ, ಬನ್ರಿ ಇಲ್ಲಿ. 24 ಗಂಟೆ ಅಮ್ಮ 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 ಅಂತ ನಿಮ್ಮ ಅಮ್ಮನ್ ಸರ್ಗ್ ಇಟ್ಕೊಂಡು ಓಡಾಡೋದಾದ್ರೆ ನನ್ನನ್ ಯಾಕೋ ಮದ್ವೆ ಅದೇ ಡುಬಾ. ಗುರು ಸರ್, ಮದ್ವೆ ಹಾಕಿಂತ ಮುಂಚೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆದ್ರೆ ಇವಾಗ ಹೋಗದೆ ಇರೋ ದೇವಸ್ಥಾನನೇ ಇಲ್ಲ. ಎಲ್ಲಾ ಸಿನಿಮಾ ಟ್ರೈಲರು ಚೆನ್ನಾಗೇ ಇರುತ್ತೆ, ಆದ್ರೆ ಸಿನಿಮಾಗ್ ಹೋಗ್ ಬಂದ್ರೇನೆ ಅದ್ರ ಬಂಡವಾಳ ಗೊತ್ತಾಗೋದು. ಕಾಂತಣ್ಣ, ಬೆಟ್ಟಗೌಡ್ರೆ, ಚಿನ್ನಿ ಸರ್ ಕ್ಯಾಮ್ರಾ ಇಟ್ಕೊಂಡು ಎದುರುಗಡೆನೆ ಕೂತಿದ್ರಿ. ಒಂದ್ ಮಾತು ಹೇಳ್ಬಾರ್ದ, ಮದ್ವೆ ಆಗ್ಬೇಡ ಕಣಪ್ಪ ಅಂತ. ಹೆಂಗ ಬಚಾವ್ ಆಗ್ಬಿಡ್ತಾ ಇದ್ದೆ. ಅಸಮಣೆ ಮೇಲೆ ಕೂತಾಗ ಪುರೋಹಿತರು ಒಳ್ಳೆ ಟೈಮು ಮುಗ್ದೋಗ್ತಾ ಇದೆ, ಹುಡುಗಿ ಕರ್ಕೊಂಡ್ ಬನ್ನಿ ಅಂತ ಅಂದ್ರು. ಅವಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನ್ನ ಹೆಂಡತಿ ವಾರಕ್ಕೊಂದ್ಸರಿ ದೇವ್ರ ಪೂಜೆ ಮಾಡ್ತಾಳೆ, ಆದ್ರೆ ನನಗೆ ದಿನಾ ಪೂಜೆ ಮಾಡ್ತಾಳೆ. ನಾನು ಹೋಗ್ತಿದ್ದೀನಿ. ಎಲ್ಲಿಗೆ? ಕಾಶಿಗೆ. ಫೋನ್ ತಗೊಂಡ? ಯಾಕೆ? ಅಡ್ರೆಸ್ ಗೊತ್ತಿಲ್ಲ ಅಂತ ವಾಪಸ್ ಬಂದ್ಬಿಡ್ತೀಯಾ? ಗೂಗಲ್ ಮ್ಯಾಪ್ ಹಾಕೊಂಡು ದೇವಸ್ಥಾನ ಹಂಗೆ ಹೋಗ್ಬಿಡು. ನಾನು ಹೋಗ್ತೀನಿ.
ಎಲ್ಲಿಗಮ್ಮ? ಕಾಶಿಗೆ. ನೀವಿಬ್ರು ಹೋದ್ರೆ ಅದು ಕಾಶಿ ಆಗಲ್ಲ, ಮತ್ತೆ ಕಿತ್ತಾಡ ಕಾಶ್ಮೀರ ಆಗುತ್ತೆ. ಪರವಾಗಿಲ್ಲ ರೀ, ನಾನೇ ಹೋಗ್ತೀನಿ. ನಾನು ಹೋಗ್ತೀನಿ. ನಾನು ಹೋಗ್ತೀನಿ. ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಕಾಶಿಗೆ. ನಿಜ ತಾನೇ? ನಿಮ್ಮ ಅಪ್ಪ ನಾನೇ. ಮತ್ತೆ ಫಸ್ಟ್ ಹೋಗಿ ಸಾಯ್ರಿ. ನಾನು ನನ್ನ ಗಂಡ ಜೊತೆ ಖುಷಿಯಾಗಿರ್ತೀನಿ ರೀ. ಬಂದಳು ಕುಳ್ಮಿಂಟಿ. ಲೇ, ಒಂದು ಕ್ಷಣನಾದ್ರೂ ನನ್ನ ಮಗನ ಜೊತೆ ನೀನು ಖುಷಿಯಾಗಿರಕ್ ಬಿಟ್ರೆ ನಮ್ಮ ಅಪ್ಪನ ಮಗಳು ಬೂದಿಕೋಟೆ ಭುಜಂಗಯ್ಯನ್ ಮಗಳೇ ಅಲ್ಲ ಕಣೆ. ಅಮ್ಮ ಅಮ್ಮ ಅಮ್ಮ, ನೀನೇ ಅಲ್ವಾ ನಮ್ಮ ಮದುವೆ ಮಾಡ್ಸ್ಕೊಂಡ್ ಕರ್ಕೊ ಬಂದಿದ್ದು? ಲೇ ಇಂತ ಕಿತ್ತೋದಳು ಸಿಗ್ತಾಳೆ ಅಂತ ಗೊತ್ತಿದ್ರೆ ಅವತ್ತೆ ಒದ್ದು ಓಡಿಸ್ತಾ ಇದ್ದೆ ಕಣ. ಲೇ ಬೂದಿಕೋಟೆ ಭುಜಂಗಯ್ಯನ್ ಮಗಳೇ, ಕಿತ್ತೋದಳು ನಾನಲ್ಲ ಕಣೆ, ನೀನು. ನಾನು ಇವನ್ ತಾಳಿ ಕಟ್ಟಿರೋ ಹೆಂಡತಿ ಕಣೆ. ನಿನ್ನ ಕಣ್ಣು ಮುಂದೆನೆ ಇದೇ ಮನೇಲೆ ನನ್ನ ಗಂಡನ ಜೊತೆ ಜೀವನ ಮಾಡ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಅಯ್ಯೋ ವಯಸ್ಸಾಗಿರೋ ಅತ್ತೆ ಅಂತ ನೋಡ್ದೆ ನನಗೆ ಏಕವಚನದಲ್ಲಿ ಮಾತಾಡ್ತೇನೆ ಬಿದ್ರಿ. ಅಯ್ಯೋ ಮಗನ ಎದ್ದೇಳೋ, ಏಟಾಯ್ತೇನಾ? ಎದ್ದೇಳಪ್ಪ. ಲೇ, ನಾನು ಅಷ್ಟೇ ಕಣೆ, ನಿನ್ನ ಸುಮ್ನೆ ಬಿಡಲ್ಲ. ನಿನ್ನೆ ಹಿಂಗೆ ರುಬ್ಬಿ 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 ನಿನ್ನ ಕಣ್ಣನ್ನು ಮುಗಿಸಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಕೋತೀನಿ ಕಣೆ. ಲೇ ಮುತ್ಕಿ, ನೀನ್ ಮಲಗಿದ್ದಾಗ ನಿನ್ ತಲೆ ಮೇಲೆ ಚಪ್ಟಿಕಲ್ ಹಿಂಗೆ ಕಣೆ ಹಾಕೋದು. ನಾನು ಅಷ್ಟೇ ಕಣೆ, ನಿನ್ ಸೊಂಟನ ಹಿಂಗೆ ಮುರಿಯೋದು. ಅಲ್ಲಿವರೆಗೂ ನಾನು ಕಡ್ಲೆಪುರಿ ತಿಂತಿರ್ತೀನಾ, ನಿನ್ ಕೈ ಹಿಂಗೆ ಮುರಿತೀನಿ ಕಣೆ. ನೋಡ್ದೆ ಅವ್ರ ಸೊಂಟದ ಮೇಲೆ ಕಾಲಿಟ್ಟು ಕೈ ಮುರಿದವಳಲ್ಲ ಈ ಬಿದ್ರಿ. ಎದ್ದೇಳೋ ಮಗನೇ, ಏಟಾಯ್ತೇನೋ? ಏನಾದ್ರೂ ಬೇಕಾ? ಕುಡಿಯಕ್ ಒಂದ್ ಗ್ಲಾಸ್ ನೀರ್ ಕೊಡಮ್ಮ. ತಂದೆ ತಾಳು. ಅಯ್ಯೋ ಬಿತ್ರಿ ರೀ, ನಿಮ್ಮ ಅಮ್ಮ ತಂದ್ಕೊಡೋ ನೀರ್ ಕುಡಿಬೇಡಿ. ನಾನು ಹೋಗಿ ಜ್ಯೂಸ್ ತರ್ತೀನಿ, ಜ್ಯೂಸ್ ಕುಡಿಬೇಕಾಯ್ತಾ? ನೀರ್ ಕುಡಿದ್ರ ಅಣ್ಣ ಅಣ್ಣ, ಯಾಕಣ್ಣ ನನ್ನ ಕೆಲ್ಸಕ್ಕೆ ಬರಬೇಡ ಅಂದಂತೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೆರ್ದೊಳಡ್ದು ಹೊರಗೆ ಹಾಕ್ಬೇಕು. ಗುರು ಸರ್, ಮೊನ್ನೆ ಬಾತ್ರೂಮ್ ಕಟ್ಸಕ್ಕೆ ಆರ್ಡರ್ ಬಂದಿತ್ತು. ಇವನಿಗೆ ಕೆಲಸ ಮಾಡಕ್ ಬಿಟ್ರೆ 4 ಗೋಡೆ ಬುಸ್ಬಿಟ್ಟು ಡೋರ್ ಹಾಕಿಲ್ಲ ಆಸಾಮಿ. ಅಣ್ಣ ಅದೇನಾಯ್ತು ಗೊತ್ತಾ, ಈ ಇಟ್ಕೆ ಎತ್ಕೊಡೋ ಗಂಗಮ್ಮ ಅಣ್ಣ ಕಾಮಿಡಿ ವಿಡಿಯೋ ಮಾಡಿ ಡಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಅಂತ ಡಿಂಗ್ ಡಂಗ ಹಾಕೋಣ ಅಂತ ಅಂದ್ಲು. ಆ ಹುಮ್ಮಸ್ಸಲ್ಲಿ ಬಾಗ್ಲಿಡದೆ ಮರ್ತೋಯ್ತು. ನಿಂದು ಗಂಗಮ್ಮಂದು ಕೆಮಿಸ್ಟ್ರಿ ಆಚೆ ಹಿಡ್ಕೋ. ಎಲ್ಲರೂ ಬರೀ ನನಗೆ ತೊಂದರೆ ಕೊಡಾರೆ, ಆದ್ರೂ ಹಿಂಸೆ ಕೊಡಾರಾದ್ರೂ ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಅಣ್ಣ 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 ಅಯ್ಯೋ ಇದೇನೋ ಗೋಪಾಲ, ಮುಖ ಒಳ್ಳೆ ಒದ್ದೆ ಆಗಿರೋ ರೊಟ್ಟು ಬಾಕ್ಸ್ ಆದಂಗ ಆಗದೆ. ಅಣ್ಣ ಕೆಲ್ಸಕ್ ಬರ್ಬೇಡ ಅಂದ್ಬಿಟ್ರು. ಅಂತದ್ ನೀನೇನು ಮಾಡ್ದೆ? ನಾ ಏನು ಮಾಡ್ಲೇ ಇಲ್ಲಪ್ಪ. ಮತ್ತೆ ಏನು ಕೆಲಸ ಮಾಡ್ದೆ? ಸುಮ್ನೆ ನಿಂಗೇನ್ ಕೆಲ್ಸಕ್ಕೆ ಇಟ್ಕೊಂತಾರೆ? ಅಯ್ಯೋ ಅದ್ ಹಂಗಲ್ಲ, ನಾನ್ ಏನು ತಪ್ಪೇ ಮಾಡ್ಲಿಲ್ಲ ಅಂತೀನಿ, ಆದ್ರೂ ಕೆಲ್ಸಕ್ ಬರ್ಬೇಡ ಅಂತ ಅಂದ್ಬಿಟ್ರು. ಓ ಹಂಗ, ಹೋಗ್ಲಿ ಬಿಡು. ನನ್ ಮಗಂಗ್ ಹೇಳಿ ನಾನ್ ನಿಂಗ್ ಕೆಲ್ಸ ಕೊಡಿಸ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅಮ್ಮನ್ನೇ ನೋಡ್ದಂಗಾಗುತ್ತಮ್ಮ. ಅಯ್ಯೋ ನಿಮ್ಮಮ್ಮ ನನ್ನಷ್ಟು ಚೆನ್ನಾಗಿದ್ದಾರೇನೋ? ಕೊಡ್ತೋನಮ್ಮ, ನಿಮ್ಮಷ್ಟೇನ್ ಚೆನ್ನಾಗಿಲ್ಲ. ಓ ಥ್ಯಾಂಕ್ ಯು. ನಿನ್ಗಿನ್ ಚೆನ್ನಾಗಿದ್ದಾರೆ. ಯಾರಿಗೂ ಹೇಳ್ಬೇಡ ಗೋಪಾಲ, ನಾನ್ ನನ್ನ ಮಗಂಗ್ ಹೇಳಿ ಕೆಲ್ಸ ಕೊಡಿಸ್ತೀನಿ. ಅಮ್ಮ. ಗೋಪಾಲ, ಅಯ್ಯ ಇದ್ಯಾಕ ಮುಖ ಹಿಂಗ್ ಇಟ್ಕೊಂಡಿದ್ಯಾ? ಅಣ್ಣ ನಾಳೆಯಿಂದ ಕೆಲ್ಸಕ್ ಬರ್ಬೇಡ ಅಂದ್ಬಿಟ್ರು. ಯಾಕೆ? ಅಯ್ಯೋ ಆ ಇಟ್ಕೆ ಎತ್ಕೊಡೆ ಗಂಗಮ್ಮಂಗು ನನ್ಗೂ ಸಂಬಂಧ ಅದೇ ಅಂತ ಊರ್ ತುಂಬಾ ಪುಕ್ಕಾರು. ಫುಲ್ ಇಂಡಸ್ಟ್ರಿಲಿ ನಮ್ದೇ ಮಾತು. ಇಂಡಸ್ಟ್ರಿ ಇಲ್ಲ, ಕಾಂಕ್ರೀಟ್ ಇಂಡಸ್ಟ್ರಿಲಿ.